ಆಟೋರು ಎಲ್ಲ ವಿನೀನ್ ನಾವು ಎಲ್ಲರಿಗೂ ತೊಗೊಂಡು ಕಿಸಿಂದ ಒಂದು ದಿವಸ 2 ದಿವಸ ಬಂದ್ ಮಾಡಿಬಿಡ್ತೀವಿ ನಾವು. R1 न्यूज़ में आपका स्वागत है। मैं आपके साथ फरहान नाज। जैसे कि आप सब जानते हैं, कर्नाटक सरकार जो कांग्रेस की जो आ चुकी है, उन्होंने एक 5 गारंटी के भरोसे दिए थे और इसी के चलते एक शक्ति योजना की गारंटी जो महिलाओं के लिए बस फ्री की गई है। इसी के चलते हम शहर बीजापुर के सेंट्रल बस स्टैंड में जो ऑटो रिक्शा के यहाँ पर स्टैंड है उनसे इस विषय पर बात करते हैं कि उन्हें इस जो शक्ति योजना से जो महिलाओं को बस फ्री की गई है तो इससे उन्हें क्या तकलीफ हो रही है, क्या तकलीफों का सामना करना पड़ रहा है, तो वो सरकार से क्या चाहते हैं, सरकार से क्या गुहार लगाते हैं। ಈಗ 500-600 ದುಡಿಬೇಕ ರಗಡ ರಂಪಾಯನ್ ಆಗಿದೆ. ಈ ಮೋದಿ ಇದು ಕಾಂಗ್ರೆಸ್ ಸರ್ಕಾರದಿಂದ ಇದು ಮಾಡಿದ್ದಾರೆ. ಒಟ್ಟ ದಂಧ ಇಲ್ಲ, ಏನೂ ಇಲ್ಲ. ಒಟ್ಟು ಆಟೋ ಚಾಲಕದ ಒಟ್ಟ ಏನು ದಂಧನೇ ನಡ್ತಾ ಇಲ್ಲ. 300 ರೂಪಾಯಿ ಗಾಡಿ ಕಲೆಕ್ಷನ್ ಇದೆ, 300 ರೂಪಾಯಿ ಗ್ಯಾಸ ಆಗೋದೇ ಒಂದು 700-800 ರೂಪಾಯಿ ಆಗುತ್ತೆ. ಮನೆಗೆ ಏನು ಹೋಗ್ಬೇಕು, ಹೆಂಡ್ರ ಮಕ್ಕಳು ಏನು ಸಾಕಬೇಕು, ಶಾಲೆ ಅಡ್ಮಿಷನ್ ಏನು ಮಾಡಬೇಕು, ಎಲ್ಲ ನಮಗೆ ಪರಿಸ್ಥಿತಿ ಭಾಳ ಗಂಭೀರ ಆಗಿದೆ. ಅದು ಏನು ಮಾಡಿ ಒಟ್ಟು ಅದು ಇದು ಬಸ್ ಫ್ರೀ ಅಂತ ಏನ್ರಿ ಒಂದು ಇದು ಮಾಡಿ ಕ್ಯಾನ್ಸಲ್ ಮಾಡಿಬಿಡಿ. ಅದು ನಮಗೆ ತ್ರಾಸು ಭಾಳ ಆಗಿದೆ. ಯಾಕೆ ಗಾಡಿ ಕಂತು 7,000 ರೂಪಾಯಿ ಗಾಡಿ ಕಂತಿದೆ ನಮ್ಮದು. ಈಗ 3 ಕಂತಾಯಿತು, ಒಟ್ಟು ಕಟ್ಟೇ ಇಲ್ಲ. ಮ್ಯಾಗೆ ಸೀಜರ್ ಬರ್ತಾರೆ, ಗಾಡಿ ಹಿಡ್ತಾರೆ, ಹಿಡಿಯೋಣ 500 ಕೊಡು 1000 ಕೊಡು ಅಂತಾರೆ. ಇರ್ಲಿಕ್ಕೆ ಕೊಡ್ಲಿಕ್ಕಪ್ಪ ವಾಡಿಗೆ ಒಯ್ದು ಹಚ್ತಾರೆ. ಅಲ್ಲಿ ಒಯ್ದು ಹಚ್ಚಿದ್ರೆ 5,000 ಕೊಡು 10,000 ಕೊಡು ಅಂದ ಗಾಡಿ ಬಿಡ್ತೀನಿ ಅಂತಾರೆ. ಈಗ ಒಂದು ಗಾಡಿ ಆಲ್ರೆಡಿ ಸೀಜ್ ಆಗಿದೆ ನಮ್ಮದು. ಅದಕ್ಕೆ ಯಾರು ಹೊಣೆ? ಅವ್ರು ಹೊಣೆ ಹಾಕ್ಯಾರ ನಮಗೆ. ಹಾಂ ನಮ್ಗೆ ಏನ್ರಿ ಹೆಲ್ಪ್ ಮಾಡಿರಿ. ಯಾಕೆ ಆಟೋ ಡ್ರೈವರ್ಗಳು ನೋಡಿ ಇಲ್ಲಿ ಎಲ್ಲ ಹೆಂಗೆ ಆಟೋಗಳು ಸ್ಟ್ಯಾಂಡಿಗೆ ಹೆಂಗೆ ಹಚ್ಚಿದ್ದಾರೆ. ಏನು ಒಂದು ಬಾಡಿಗೆಲ್ಲ ಏನೂ ಇಲ್ಲ, ಬರೀ ಬಸ್ ಫ್ರೀ ಇದೆ ಅಂತೇಳಿ ಹೇಳಿ ಹೋಗಿದ್ದಾರೆ. ಅವು 3 ಮಂದಿ 4 ಮಂದಿ ಹೆಣ್ಮಕ್ಳು ಇದ್ದಾರೆ, ಆಟೋಕ್ಕೆ ಹತ್ತಿ ಹೋಗಿದ್ರು. ಈಗ ಅದೂ ಇಲ್ಲ. ಆಟೋ ಕೇಳೋಣ ಆಧಾರ್ ಕಾರ್ಡ್ ಇದೆ ನಮ್ಮದು ಅಂತಾರೆ. ಏನು ಬಸ್ ಅಂತಾರೆ. ಎಲ್ಲರೂ ಬಸ್ಸಿಗೆ ಹೋದ್ರೆ ಏನು ನಾಳೆ ಅವ್ರ ಮನೆ ಮಟ್ಟ ಬಸ್ ಹೋಕ್ಕವ. ನಮ್ಮ ಆಟೋದವರೇ ಬೇಕು ಅವ್ರಿಗೆ. ನಾಳೆ ದವಾಖಾನೆಗೆ ಆದರೂ ಆಟೋನೇ ಬೇಕು, ಬಸ್ ಹೋಕ್ಕವ ಅವ್ರ ಮನೆ ಮಟ್ಟ. ನಮ್ಮ ಪರಿಸ್ಥಿತಿ ಭಾಳ ಗಂಭೀರ ಆಗಿದೆ. ನೋಡಿ ಇದೊಂದು ಇದು ಮಾಡಿ ನಮ್ಮ ಇದು ಮಾಡ್ಕೊಂಡು ಈ ಕಡೆ ನಮ್ಗೆ ಏನ್ರಿ ಒಟ್ಟು ಸಹಾಯ ಮಾಡಿಕೊಡಿ ಸಾಕು. ಅವು ಕೊಟ್ಟಿದ್ದಾರೆ ರೀ. ನಮ್ಗೇನು ದಂಧನೇ ಇಲ್ಲ ರೀ. ಏನು ಮಾಡೋದು ಹೇಳಿ? ದಂಧ ಇಲ್ಲ. 600 ಆಗಬೇಕಾ ರಗಡ ಆಗುತ್ತೆ. 300 ರೂಪಾಯಿ ಗಾಡಿ ಕಲೆಕ್ಷನ್ ಇದೆ. ಹಾಂ ರೀ, ಅವ 1000, 1200, 1500 ಗಟ್ಟಲೆ ಹಾಕಿತ್ತು. ಈಗ 600, 700 ಆಗಬೇಕಾ ಕನ್ನ ನೀರು ಕಪಾಳಿಗೆ ಬರ್ತದೆ ನಮಗೆ. ಈಗ ಇಲ್ಲಿ ನೋಡಿ, ಇಲ್ಲಿ 200 ರೂಪಾಯಿ ದುಡ್ದಿಟ್ಟಿದ್ದೀನಿ ಮುಂಜಾನೆ ಹಿಡಿದು. ನೋಡಿಲ್ಲಿ ಇವೆಲ್ಲ ಕೂಡ ಗ್ಯಾಸಿಗೆ ಇನ್ನೂ ಗಾಡಿ ಕಲೆಕ್ಷನ್ ತೆಗೆದಿಲ್ಲ, ನಮ್ಮ ಪಗಾರ ತೆಗೆದಿಲ್ಲ. ಹೆಚ್ಚಕಮ್ಮ ಏನಂದ್ರೆ ಶಾಲೆ ಅಡ್ಮಿಷನ್ ಮಾಡಕ್ಕೆ ಹೋದ್ರೆ ಇನ್ನು ಈಗ 3 ಮಕ್ಕಳಿದ್ದಾವೆ. ನಮ್ಮ 3 ಮಕ್ಕಳು ಅಡ್ಮಿಷನ್ ಮಾಡಿಲ್ಲ. ನಾನು ಒಂದು ಹುಡುಗರು ಅಡ್ಮಿಷನ್ ಮಾಡಿದ್ದೀನಿ. ಈಗ ಕೇಳಕ್ಕೆ ಹೋಗೋಣ ಹೊರಗಡೆ ಆಗ್ತಿದ್ದ ಬಾಡಿಗೆ ಮನೆ ನಂಬುದು. ಏನು ಮಾಡಬೇಕು? ಬಾಡಿಗೆ ಗಾಡಿ, ಬಾಡಿಗೆ ಮನೆ. ಒಂದು ಗಾಡಿ ಸೀಜ್ ಆಗಿದೆ ನಮ್ಮದು. ಲೈಟ್ ಬಿಲ್ 200-300 ಬರೋದು, 1000-1500 ರೂಪಾಯಿ ಲೈಟ್ ಬಿಲ್ ಬರ್ತಿದೆ. ಏನು ಮಾಡೋದು ನೋಡಿ. ಒಂದು ಸಲ ನಮಗೆ ಇದು ಮಾಡಿ ಕೊಟ್ಟುಬಿಡಿ. ನಮಸ್ಕಾರ. निंगराज बुसार। अस्सलाम वालेकुम। बस स्टैंड ऑटो के स्टैंड से बात कर रहे हैं। हमारे ऑटो वाले बहुत हमें सब लोग परेशान हैं। जो आधार कार्ड के ऊपर जो सब औरतें फिर रहे हैं, सब बस स्टैंड पूरा गच बिच भरा हुआ है। ऑटो में कोई बैठ रहा नहीं है। और उसके बाद हमें रोज़ 400-500 राब देते, अभी 200-300 राबना बहुत मुश्किल हो गया है। अब सरकार से हमें इल्तिजा है, हमारे लिए भी कुछ भी करे सिद्धरामैया साहब। ऑटो वाले बहुत परेशान हैं। पहले कितने कमाते थे? 400 से 500 बहुत 600 रुपया। अभी 200-300 रुपया कमाना बहुत मुश्किल हुआ। तो अभी जो आप गाड़ी चलाते हैं ऑटो, ये आपके खुद के किराया की है? तो उसका कितना है किराया? उसका 150 है। और गैस कितने की डालते हैं? 200 की गैस डालते हैं। खाली फिर के पूरे जल रही है गैस, लेकिन कोई सीट नहीं बैठ रहा है। खाली वो बस के
इंतज़ार में पूरा देखिए, आप कैमरा फैला के देखिए, पूरा बस का इंतज़ार कर रहे हैं सब। बहुत परेशान हैं पूरे ऑटो वाले। तो अभी जो है सरकार स्कीम जो लाई है, 5 गारंटी दिए थे उन्होंने, एक शक्ति योजना बोल के अभी बस फ्री करें। अभी आप क्या कहना चाहते हैं, आपके लिए सरकार क्या करे? हमारी भी इल्तिजा है, हमारा जैसा वो स्कीम अगर है हमारे लिए भी, हमारी भी ऑटो रिक्शा वाले के लिए क्या भी स्कीम करें। क्या करना आपके लिए, सरकार क्या हेल्प करे? क्या भी कोई कौन सा भी एक स्कीम दे ना, तो लोग कौन सा भी एक लोन दो ऑटो वालों को लाइसेंस के ऊपर। आपका नाम? दादा पीर मोमिन। अस्सलाम वालेकुम। ये जो सरकार की तरफ से शक्ति योजना का जो स्कीम बनाया गया है, इससे तमाम ऑटो ड्राइवर जो बीजापुर ज़िला के ऑटो ड्राइवर हैं उन तमाम को इतनी तकलीफ़ हो रही है। सुबह से लेकर शाम तक जितना भी कमाना चाहते हैं तो 200-400 रुपये, उससे ज़्यादा तो हो नहीं रहा है। सब बस वाले जो भी लोग हैं सब बस में पाड़ी लगा के चढ़ के जा रहे हैं। हमारा इतना जीना मुश्किल हो गया है। 200 से 400 रुपये राबना रहे तो 8-8 10-10 घंटे राबना पड़ रहा है। 600 से 700 रुपये हम राबने वाले हैं। हमारा इतना तकलीफ़ हो रही है, इतने जब से स्टार्ट किया तब से अपना इतना तकलीफ़ हो रही है, हमारा कुछ बयान नहीं कर सकते। हमारा जो है अब क्या भी सरकार की तरफ से हमें या तो मदद होना या तो फिर हमारे बारे में भी सोचना। नहीं कर बोलेगे तो हमें हमारा कैसा जीना। हमें भी वोट करे तो हमें वोट कर कुछ सरकार को जीता है, लेकिन सरकार हमारा पेट बुलात मारे, हमारे पेट बुलात मारे। अब हमें कैसा जीना। हमारे भी घर में बच्चे, फैमिली रहती है, हमारी भी बच्चे हैं, फैमिली है, सब है। भी 400 से 500 रुपये नहीं रहे तो हमारा जीना कैसा। भी सरकार सब ये आसान कर दूँ वो कर दूँ कर बोल को हमारे उल्टा तकलीफ़ बढ़ा कर रखें। हमारा कैसा करना। अभी हमारे बारे में भी सरकार कुछ सोचना। हमें सिद्धरामैया से अपील करते हैं भी सरकार हमारे वास्ते कुछ भी, हमारे अच्छाई के वास्ते कुछ भी सोचना। ये जो भी है ये बंद करना। नहीं कर बोलेगा तो हमें जिला यहाँ 8,000 से 10,000 ऑटो रिक्शा हैं, उसमें एक शिफ्ट में या 2 शिफ्ट में भी अगर ये करें तो 9, 10, 12,000, 18,000 हमारे वो ड्राइवर हैं। भी हमारा घर चलना वो चलना। अगर ये सब नहीं, इसका ये नहीं करे कर बोले तो हमें भी क्या भी एक्शन लेना पड़ता है। फिर हमें भी सरकार के खिलाफ क्या भी स्ट्राइक वगैरह करने की सोचते हैं। अभी आप क्या चाहते हैं, क्या सरकार चाहते क्या नहीं। हमारा जो पेट चल रहा था अभी तक तो शाम तक हमें 800-700 रुपये तो राबते थे, अब वो भी नहीं हो रहे। 400-500 रुपये राबना रहा तो 8-10 घंटे लग रहे हैं। भी हमारा कैसा भी हमें सरकार से ये अपील करते हैं हमारे वास्ते कुछ भी आसानी करना। या तो ये स्कीम बंद करो या तो फिर तो हमारे वास्ते क्या भी स्कीम निकालना। गाड़ी चलाते हैं खुद के या किराए की गाड़ी है, किराया देना पड़ता है, फिर गैस का निकालना, फिर उसका मेंटेनेंस वगैरह सब खर्चा का देखेगा तो हमारा बहुत तकलीफ हो रहा है। अभी हमें 800-900 रुपये राबने की जगह 400-500 रुपये राब रहे हैं। मेरा नाम मोहम्मद सिराज। ಬಾಡಿಗೆ ಗಾಡಿ ಐತೆ, ಆಟೋ ಐತ್ರಿ ನಮ್ದು. ಒಟ್ಟದಂತ ಆಗತ್ತಿಲ್ಲ ರೀ ಈಗ ಆಟೋ ಬಸ್ಸಿನ ನಿಂತ್ರ. ಡೈಲಿ ದುಡಿಬೇಕಪ್ಪ ಅಂದ್ರೆ ಒಂದು ಭಾಳ ಆದ್ರೆ 500-600 ರೂಪಾಯಿ ಆಗ್ಬೇಕು, ಒದ್ದಾಡತ್ತದ ರೀ ಈಗಿನ ಪರಿಸ್ಥಿತಿ. ಏನೈತಿ ನಮ್ಗೆ ನ್ಯಾಯ ಕೊಡಿಸ್ರಿ ಒಂದರ ಹೆಂಗೆ. ಸಮಸ್ಯೆ ಏನಿಲ್ಲ ಸರ್, ಮೊದಲು ದುಡಿತಿದ್ದೇವೆ ಚಂದಾಗೆ. ಈಗಂತರೂ ಬಾಡಿಗೆ ಪ್ಯಾಸೆಂಜರ್ ಹತ್ತದಿಲ್ಲ ರೀ ಸದ್ಯಕ್ಕೆ. ಬಸ್ಸಿಗೆ ಹೋಗ್ತಾರೆ. ಹಾಂ ರೀ, ಸಿಟಿ ಬಸ್ ಬಂದ್ ಮಾಡಬೇಕಾ? ಸಿಟಿ ಬಸ್ ಏನು ಬಂದ್ ಮಾಡೋದು ಬೇಕಾಗಿಲ್ಲ ರೀ. ಅವ್ರು ಮೊದಲು ಹೇಗೆ ಇದು ಇತ್ತು ಹಂಗೆ ಇರೋದಿಲ್ಲ ಯಾಕಂದ್ರೆ. ಹಾಂ ರೀ, ಏನು ತ್ರಾಸ ಏನಾಗ್ತದೆ ನಮ್ಮ ತ್ರಾಸ ಏನಿಲ್ಲ ರೀ, ದುಡುಕಿನೇ ಆಗತ್ತಿಲ್ಲ ರೀ ಇಲ್ಲಿ ತ್ರಾಸ. ಅದೇ ಒಂದು ಪ್ರಾಬ್ಲಮ್ ನಮ್ಗೆ. ಏನು ಕಸ್ಟಮರ್ ಬರ್ತಾ ಇಲ್ಲ ಗಾಡೀಲಿ. ಮೊದಲು ಒಂದು 1000, 1200, 1500 ತನಕ ದುಡಿತಿದ್ರು ಸರ್. ಈಗ ಈಗ 500-600 ರೂಪಾಯಿ ಆಗ್ಬೇಕು, ಒದ್ದಾಡತ್ತೀವಿ ರೀ. ಗಾಡಿ ನೀವು ನಡೆಸ್ತಿರಲ್ಲ, ಇದು ನಿಮ್ಮ ಸ್ವಂತ ಇದೆಯಾ ಅಥವಾ ಬಾಡಿಗೆ ಅದಾರ ಸರ್. ಎಷ್ಟು ಬಾಡಿಗೆ? 200-200 ರೂಪಾಯಿ ರೀ. ಮತ್ತು ಗ್ಯಾಸ್ ಎಷ್ಟು ಹಾಕ್ತೀರಿ? 300 ರೂಪಾಯಿ ಗ್ಯಾಸ್ ಹಾಕ್ತೀವಿ ರೀ, 200 ರೂಪಾಯಿ ಬಾಡಿಗೆ. ಅದು ತೆಗಿಯಾಕ ನಮ್ಮ ಪಗಾರೇ ಬೀಳಲ್ಲ, ಮನೆಗೆ ಹೋಗ್ಬಿಡ್ತೀವಿ ಹಂಗೆ. ಮನೆ ಸ್ವಂತ ಬಾಡಿಗೆ ಅದ ರೀ. ಸರ್ಕಾರ ನಿಮ್ಗೆ ಏನು ಮಾಡ್ಬೇಕು ರೀ? ಈಗ ಮತ್ತು ಅದಕ್ಕೆ ಹೆಲ್ಪ್ ಮಾಡ್ಬೇಕ್ರಿ. ಏನ್ರಿ ಇದು ಗೌರ್ಮೆಂಟ್ ಬಸ್ ಅಂತೂ ಬಂದ್ ಮಾಡಿಬಿಡ್ಬೇಕ್ರಿ. ಇದು ಏನಂದ್ರೆ ಏನು ಮಾಡ್ತೀರಿ? ನಾವೇ ಸ್ಟ್ರೈಕ್ ಮಾಡೋದು ಆಗ್ತದೆ ಮತ್ತೇನು ಇಷ್ಟು ಸ್ಕೀಮ್ ಮಾಡಬೇಕು. ಅವಾಗ ಸರ್ಕಾರ ಈಗ ಜನರ ಪರವಾಗಿ ಸರ್ಕಾರ 5 ಗ್ಯಾರಂಟಿ ತೊಗೊಂಬಂದಿದ್ದಾರೆ. ಈಗ ನಿಮ್ಗೆ ಆಟೋ ಅವ್ರಿಗೆ ಏನು ಮಾಡಬೇಕು? ನಮ್ಗೆ ಹೆಲ್ಪ್ ಮಾಡ್ರಿ ಸರ್. ನಿಮ್ಮ ಕಡೆ ಸಹಾಯ ಮಾಡಿ, ನಾವು ಮಂದಿನ ಮಾಡೋದು ಚಲೋ ಐತಿ, ನಮಗೆ ಸಹಾಯ ಮಾಡಿ. ಸೋಮ್ಲಿಂಗ್. ಇದು ಸಿದ್ದರಾಮಯ್ಯ ಏನು ಬಸ್ ಫ್ರೀ ಮಾಡ್ಯಾರ, ಎಲ್ಲ ಜನಕ್ಕೆ ತಕ್ಲೀಫ್ ಐತಿ ಬಸ್ನಾಗ. ಒಂದಕ್ಕೊಂದು ಜಗಳ ಮಾಡಿಸಿ ಸೀಟ್ ಹಿಡಿತಾರೆ, ಅದ್ರಾಗ ಕುಂದಿರ್ತಾವೆ.
ನಾ ಟಿಕೆಟ್ ತೆಗಿಲಾಕ ಬರೋಂಗಿಲ್ಲ ಏನಿಲ್ಲ. ಅದ್ರಾಗ ಮಂದಿ ಪುಗುಟನ ಬಸ್ ಸ್ಟ್ಯಾಂಡ್ದಾಗ ಬರೀ ಮಂದಿ ಹೆಣ್ಮಕ್ಳನ್ನ ಕಳಿಸ್ಲತ್ತವು. ನಮ್ಮ ಆಟೋದಾಗ ಯಾರೂ ಕುಂದ್ರಲಾಗ್ತಿಲ್ಲ. ಒಂದು ನಾವು ಹೋಗ್ಬೇಕಂದ್ರೆ 10 ರೂಪಾಯಿನೂ ಕೇಳಿದ್ರೆ ಬರ್ಲಾಗ್ತಿಲ್ಲ. 300 ರೂಪಾಯಿ ದುಡಿಲಾಗ್ತವೆ ಸಂಜೆ ತನಕ, 300 200. ಅದ್ರಾಗ ಗ್ಯಾಸ್ ಆಗಬೇಕು, ಮಾಲಕರಿಗೆ ಕನೆಕ್ಷನ್ ಕೊಡ್ಬೇಕಂದ್ರೆ ರೊಕ್ಕ ಇಲ್ಲ. ಮಕ್ಕಳು ಶಾಲೆ ಕಲಿಸ್ತೀವಿ, ಮಕ್ಕಳಿಗೆ ಹೋಗಲ್ಲ 10 ರೂಪಾಯಿ ಕೊಡಾಗ ನಮ್ಗೆ ಅಂಜೆ ಬರ್ಲಾಗ್ತೈತಿ. ಎಲ್ಲ ಫ್ರೀ ಮಾಡಿಬಿಟ್ಟಾರೆ ಜಗತ್ನಾಗ. ಮಾಡೋದು ಮಾಡಿರಿ ಕೆಲಸ ಚಲೋ. ಒಂದು ಶಾಲೆ ಚಾಲೂ ಮಾಡಿರಿ, ಶಾಲೆ ಮಾಡಿರಿ, ಕಾಲೇಜ್ ಮಾಡಿರಿ, ಹುಡುಗರಿಗೆ ಅಭ್ಯಾಸ ಇದು ಚಲೋ ಇದು ಮಾಡಿರಿ, ಅವರು ಸ್ಕಾಲರ್ಶಿಪ್ ಮಾಡಿರಿ, ಯಾವುದು ಮಾಡೋದು ಅದು ಮಾಡಿರಿ. ಗ್ಯಾಸ್ 1150 ರೂಪಾಯಿ ಆಗಿದೆ, ಅದು ಕಮ್ಮಿ ಮಾಡಿರಿ. ನಾ ಆದ್ರೆ ಇದು ಎಲ್ಲ ಕೂಡಿ ಬಸ್ ಫ್ರೀ ಮಾಡಿಬಿಟ್ರಿ. ಗಂಡು ಮಕ್ಕಳು ಮನ್ಯಾಗ ಕುಂದ್ರಬೇಕಾಗ್ತದೆ, ಹೆಣ್ಮಕ್ಳು ಹೊರಗೆ ತಿರುಗಾಡತ್ತವು. ಹೀಗಾಗಿ ಜಗತ್ನಾಗ ನಮ್ಮ ಆಟೋದಾಗ ಯಾರೂ ಕುಂದ್ರಲಾಗ್ತಿಲ್ಲ. ಮತ್ತೇನು ಹೇಳ್ಬೇಕ್ರಿ ಇವ್ರಿಗೆ? ಬಾಡಿಗೆನ ಅದಾವ್ರಿ ಸರ್. ಇಲ್ಲ ಬಾಡಿಗೆ 250 ರೂಪಾಯಿ ಕೊಡ್ಬೇಕ್ರಿ ಮಾಲಕರಿಗೆ. ಯಾವ ಸವಲತ್ತಿಲ್ಲ ನಮಗೆ ಮಾಡಕ್ಕೆ. ಸರ್ಕಾರ ಏನಿದ್ದು ಅವ್ರು ತಿಳಿಬೇಕ್ರಿ, ಏನು ಮಾಡಬೇಕು ಏನಿಲ್ಲ. ಇವಾಗ ಆಟೋರು ಹೊಟ್ಟೆ ಹ್ಯಾಂಗೆ ತುಂಬಬೇಕು, ಇವ್ರು ಹ್ಯಾಂಗೆ ಹೊಡಿಬೇಕು. 10 ರೂಪಾಯಿ ಜೀವನ ಮಾಡ್ತೀವಿ, 10 ರೂಪಾಯಿ 15 ರೂಪಾಯಿ ತಗೋತೀವಿ ನಾವು. ಅದ್ರಾಗೂ ಕಸ್ಟಮರ್ ಕುಂದ್ರತ್ತಿಲ್ಲ ನಮ್ಮಲ್ಲಿ. ಏನು ಮಾಡ್ಬೇಕ್ರಿ ಮುಂದೆ ನಾವು? ಅದಕ್ಕೆ ಈಗ ಎಲ್ಲ ನೋಡ್ಕಿಸಿಂದ ಒಂದು ತಾರೀಖು ಫಿಕ್ಸ್ ಮಾಡ್ತೀವಿ ನಾವು ಆಟೋವರು. ಆಟ ಮಾಡಿಸಿಂದ ತಹಸೀಲ್ದಾರ್ ಆಫೀಸ್ ಆಗಲಿ, ಗಂಚ ಪೊಲೀಸನ್ ಆಗಲಿ ಎಲ್ಲ ಹೇಳಿಸಿಂದ ಬಂದ್ ಮಾಡಿಬಿಡ್ತೀವಿ ನಾವು ಆಟೋ. ಫಾರೂಕ್ ಸುತಾರ್.